ಎಲ್ರಿಗೂ ನಮಸ್ಕಾರ. ಮಂಜಣ್ಣ ಅವರಿಗೆ ವಿಶ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಒಳ್ಳೆಯದಾಗಲಿ ಅವ್ರಿಗೆ. ಹಯಗ್ರೀವ ಅನ್ನೋ ಒಂದು ಒಳ್ಳೆಯ ಟೈಟ್ಲ್ ಇಟ್ಕೊಂಡು ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ. ಇಡೀ ಟೀಮ್ ಒಳ್ಳೇದಾಗಬೇಕು. ಒಂದು ಒಳ್ಳೆ ಮುಹೂರ್ತದಲ್ಲಿ, ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಪ್ಲೇಸಲ್ಲಿ ಈ ಸಿನಿಮಾನ ಮುಹೂರ್ತ ಮಾಡಿದ್ದಾರೆ. ಮಂಜಣ್ಣನ ಬಗ್ಗೆ ಹೇಳಬೇಕಂದ್ರೆ ಅವರು ಶಾಸಕರು, ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾನು, ಅದ್ರ ಜೊತೆಗೆ ಅವರು ಇದ್ರೊಳಗಡೆ ಏನು ಅವರು ಮೈಂಡ್ ಒಳಗಡೆ ಒಳ್ಳೆ ಕಥೆಗಾರ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಅವರು ಮೀಟ್ ಮಾಡಿದಾಗೆಲ್ಲ ಥಾಟ್ಗಳನ್ನ ಹೇಳ್ತಾ ಇರ್ತಾರೆ, ಒಳ್ಳೊಳ್ಳೆ ಥಾಟ್ಗಳನ್ನ ಹೇಳ್ತಾ ಇರ್ತಾರೆ. ಸುಮಾರು ಸತಿ ನಾವು ಮೀಟ್ ಮಾಡಿದಾಗ, ಮಾತಾಡಿದಾಗ ತುಂಬ ಸಿನಿಮಾಗಳನ್ನ ನೋಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅವರು ಮನೆ ಒಳಗಡೆ ಒಂದು ಒಳ್ಳೆ ಥಿಯೇಟ್ರು ಕಟ್ಸ್ಕೊಂಡಿದ್ದಾರೆ. ತುಂಬ ಸಿನಿಮಾಗಳನ್ನ ನೋಡ್ತಾರೆ. ಅದು ಇಂಡಸ್ಟ್ರಿಗೆ ಅವರಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಶಾಸಕರಾಗಿ, ಈ ಬಿಸ್ನೆಸ್ ಮ್ಯಾನ್ ಆಗಿ, ಅದರ ಮಧ್ಯದಲ್ಲೂ ಸಿನಿಮಾ ಮೇಲೆ ಆಸಕ್ತಿ ಇಟ್ಕೊಂಡು ಸಿನಿಮಾಗಳನ್ನ ನೋಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು ತುಂಬ ಒಳ್ಳೆಯ ವಿಷಯ. ಆ ಆಸಕ್ತಿಯಿಂದಲೇ ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ. ಮಂಜಣ್ಣ ಅವ್ರಿಗೆ ಒಳ್ಳೇದಾಗಲಿ. ಧನ್ವೀರ್ ಇತ್ತೀಚೆಗೆ ಬಂದಿರುವಂಥ ಹೆಚ್ಚು ಯಂಗ್ಸ್ಟರ್ಸ್ಗಳಲ್ಲಿ ಹೆಚ್ಚು ಮಾಸ್ ಫಾಲೋವರ್ಸ್ ಇರುವಂಥ ನಟ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ತುಂಬ ಒಳ್ಳೆ ಇತ್ತೀಚೆಗೆ ಒಳ್ಳೆ ಫ್ಯಾನ್ ಫಾಲೋವರ್ಸು ತುಂಬ ಚೆನ್ನಾಗಿ ಆಗ್ತಾ ಇದೆ. ಅವ್ರ ಕಡೆಯಿಂದನೂ ಒಳ್ಳೊಳ್ಳೆ ಸಿನಿಮಾಗಳ ನಿರೀಕ್ಷೆಯಲ್ಲಿ ಫ್ಯಾನ್ಸ್ಗಳಿದ್ದಾರೆ ಮತ್ತು ನಾವೆಲ್ಲರೂ ಇದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು ಧನ್ವೀರ್ ಕಡೆಯಿಂದ ಬರಲಿ. ಡೈರೆಕ್ಟ್ರು ಹೊಸಬರು, ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಳ್ಳೇದಾಗಲಿ, ಇಡೀ ಟೀಮ್ ಒಳ್ಳೇದಾಗಲಿ. ಸಂಜನಾ ಅವರು ತುಂಬ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು ಅನಿಸುತ್ತೆ. ಇದರಿಂದ ಒಂದು ಒಳ್ಳೆ ಸಿನಿಮಾಗೆ ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಇಡೀ ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದರು ಎಲ್ಲ ಸ್ನೇಹಿತರಿಗೆ ವಂದನೆಗಳು. ಮೊದಲನೇದಾಗಿ ತುಂಬ ದಿವಸದಿಂದ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ನಾನು ಅಂದ್ಕೊಂಡೆ. ಸ್ಟುಡಿಯೋ ಒಳಗಡೆ ಇರುವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಲಕಿಲಿ ನಮ್ಮ ಸಿನಿಮಾಗೋಸ್ಕರ ಒಂದು ಬ್ಯೂಟಿಫುಲ್ ಸಿಟಿಗೆ ಬಂದಿದ್ದೀನಿ, ಮೈಸೂರಿಗೆ. ಸಖತ್ ವೈಬ್ ಇದು. ಆ್ಯಂಡ್ ನಮ್ಮ ಮ್ಯೂಸಿಷಿಯನ್ಸ್ಗೆ ಮತ್ತು ನಮ್ಮ ಸಿಂಗರ್ಸ್, ಟೆಕ್ನಿಷಿಯನ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಅವರ್ ಪ್ರೊಡ್ಯೂಸರ್ ಮಿಸ್ಟರ್ ಮಂಜು ಸರ್ ಫಾರ್ ಹ್ಯಾವಿಂಗ್ ಮೀ ಆನ್ ಬೋರ್ಡ್. ಡ್ರೀಮ್ ಕಮ್ ಟ್ರೂ ಟು ಕಂಪೋಸ್ ಫಾರ್ ಧನ್ವೀರ್ ಸರ್. ಮೇಡಮ್, ವಿಶ್ ಯು ಆಲ್ ದ ಬೆಸ್ಟ್, ಆಲ್ ದ ಟೆಕ್ನಿಷಿಯನ್ಸ್ ಆನ್ ಸ್ಟೇಜ್. ಆ್ಯಂಡ್ ಇವ್ರಿಗೋಸ್ಕರ ಐ ಆಮ್ ವೆರಿ ಹ್ಯಾಪಿ. ಡೇ ಒನ್ನಿಂದ till today, I'm very, very happy for him. God bless him. And I believe in the story. It's a team effort. And thank you. ನಿಮ್ಮೆಲ್ಲರದು ಆಶೀರ್ವಾದ ಮತ್ತು ಬೆಸ್ಟ್ ವಿಶಸ್ ಸದಾ ಇರಲಿ ನಮ್ಮ ಜೊತೆ. ಥ್ಯಾಂಕ್ ಯು. ಉಮೇಶ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರಘು ಶಾರ್ಟ್ ಫಿಲ್ಮ್ನ ಜೊತೆಲಿದ್ದೀವಿ. ಅವರು ಕತೆ ಹೇಳಿದಾಗೆ ತುಂಬ ಇಷ್ಟಪಟ್ಟು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದು ತುಂಬ ಸಕ್ಸಸ್ ಆಗಿದೆ. ಅದಾದಮೇಲೆ ಈ ಸಿನಿಮಾ ಜೊತೆಯಲ್ಲಿ ಮಾಡ್ತಿದ್ದೀವಿ. ಆಮೇಲೆ ಮಂಜು ಸರ್ ಥ್ಯಾಂಕ್ ಯು, ಧನ್ವೀರ್ ಸರ್ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಈ ಸಿನಿಮಾ ನಾನು ಎಡಿಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕತೆ ತುಂಬ ಇಷ್ಟಪಟ್ಟು, ಆಮೇಲೆ ಏನು ಇದೆ ಅದೆಲ್ಲನೂ ಸರ್ ಮಂಜು ಸರ್ ಕೊಡ್ತಾ ಇದ್ದಾರೆ. ಅದು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಿಂದ ಹಲವಾರು ಮಾಧ್ಯಮದವರು ಹಾಗೆ ಡಿಜಿಟಲ್ ಮೀಡಿಯಾದವರು ಬಂದು ಇಲ್ಲಿ ಗಂಟ ಬಂದು ನಾವಿವತ್ತೇನು ಅಂದ್ಕೊಂಡಿದ್ವಿ ಕಾರ್ಯಕ್ರಮ ಮಾಡೋದ್ರಿಂದ ಅದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ. ಹಾಗೆಯೇ ನನ್ನ ಇಷ್ಟ ದೇವತೆ, ನನ್ನ ಆರಾಧ್ಯ ದೇವತೆ ಚಾಮುಂಡೇಶ್ವರಿ, ಅವಳ ಕ್ಷೇತ್ರದಲ್ಲಿ ಇವತ್ತು ನನ್ನ 5ನೇ ಸಿನಿಮಾದ ಮುಹೂರ್ತನ ಮಾಡಿಕೊಡೋದಕ್ಕೆ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಲೈಫ್ ಲಾಂಗ್ ಮೆಮೊರಬಲ್ ಮೂಮೆಂಟ್ ಆಗಿರುತ್ತೆ. ಹಾಗೆಯೇ ಇದು ನನ್ನ 5ನೇ ಚಿತ್ರ ಹಯಗ್ರೀವ. ತುಂಬ ಖುಷಿ ಇದೆ. ಒಂದು ಒಳ್ಳೆ ಟೈಟ್ಲ್ ಜೊತೆಗೆ, ಒಂದು ಒಳ್ಳೆ ಕತೆ ಜೊತೆಗೆ, ಇಡೀ ಒಂದು ಹೊಸ ಟೀಮ್ ಜೊತೆಗೆ, ಅಂದರೆ ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲ ಅವಾಗಲಿಂದ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ವಿ. ಸೊ ನನ್ನ ಕಾರ್ತಿಕ್ ಅವರು ಸಿನಿಮಾಟೋಗ್ರಫರ್ ವರ್ಕ್ ತುಂಬ ಇಷ್ಟ ಆಗಿತ್ತು ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ. ಸೊ ಎಲ್ಲ ಕೂತು ನಾವೆಲ್ಲ ಪ್ಲ್ಯಾನ್ ಮಾಡಿ, ಸೊ ಒಂದೊಳ್ಳೆ ಟೀಮ್ ಸೆಟಪ್ ಮಾಡಿ ಈ ಸಿನಿಮಾನ, ಜೊತೆಗೆ ಕಂಟೆಂಟ್ ಆಗೇ ಇತ್ತು. ಸೊ ಕಂಟೆಂಟ್ಗೆ ತಕ್ಕನಾಗೆ ನಾವು ಟೆಕ್ನಿಕಲ್ ವೈಸು ಅದೇ ಥರ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಕೂತು ಪ್ಲ್ಯಾನ್ ಮಾಡಿ. ಹಾಗೆಯೇ ಮಂಜು ಸರ್ ನಮ್ಮದು ಅವ್ರು ಅವಾಗಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು, ಬಟ್ ಕಾಲ ಕೂಡ ಬಂದಿಲ್ಲ, ಈಗ ಕೂಡ ಬಂದಿದೆ. ಸೊ ಅದರಿಂದ ಏನು ಮುಂದಕ್ಕೆ ಏನು ಹೇಳಕ್ಕೆ ಹೋಗಲ್ಲ, ಇನ್ನು ಟೈಮ್ ಇದೆ ಎಲ್ಲರೂ ರಿವೀಲ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಬೇರೆ ಅಂತ ಕೇಳಬೇಕು. ಥ್ಯಾಂಕ್ ಯು.
ಇನ್ನು ಟೀಸರ್ ಲಾಂಚ್ ಇದೆ ಸರ್, ಟ್ರೈಲರ್ ಲಾಂಚ್ ಇದೆ ಸರ್, ಸಾಂಗ್ ಲಾಂಚ್ ಇದೆ ಸರ್, ಎಲ್ಲ ಹೇಳ್ತೀನಿ ಸರ್. ಅಯ್ಯಗ್ರೀವಾ ಅಯ್ಯಗ್ರೀವಾ ಖಂಡಿತ ಖಂಡಿತ ಇದೆ ಸರ್. ಅವ್ರು ಅಲ್ಲೇ ಹೇಳಿದ್ರಲ್ಲ ಸರ್, ಆಗ್ಲೇನೆ ಬರಿಬೇಕು ಅಂದರೆ ಮಾಸ್ಟರ್ ಎಲ್ಲ ಬರೀಬೇಕು ಅಂದ್ರೆ ಅವರೇ ಬರ್ತಿದ್ದಾರೆ ಮಾಸ್ಟರ್. ಹಾಂ ಸರ್, ಈಗ ಅರ್ಜುನ್ ಮಾಸ್ಟರ್ ಒಂದು ಬೇರ್ ಬಾಡಿ ಶೂಟ್ ಫೈಟ್ ಸೀಕ್ವೆನ್ಸ್ ರೆಡಿ ಮಾಡಿದ್ದಾರೆ. ಸೊ ಅದು ಕಂಪ್ಲೀಟ್ ನೀಗ್ರೋಸ್ ಅವ್ರ ಜೊತೆ ಇರುತ್ತೆ ಫೈಟ್ ಸೀಕ್ವೆನ್ಸು. ಸೊ ಅದು ಕಂಪ್ಲೀಟ್ ಆ ನೀಗ್ರೋಸ್ಗಳು ಗೊತ್ತಲ್ಲ ನಿಮಗೆ ಹೆಂಗಿರ್ತಾರೆ ಅಂತ. ಸೊ ಅದೇ ರೀತಿ ಬೇರ್ ಬಾಡಿ ಕಂಪ್ಲೀಟ್ 6 ಪ್ಯಾಕ್ ತಿರ್ಗಾ ಆಫ್ಟರ್ ಬಜಾರ್ ಆನ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಮೇಲೆ ತಿರ್ಗಾ 6 ಪ್ಯಾಕಲ್ಲಿ ಬೇರ್ ಬಾಡಿ ಫೈಟ್ ಮಾಡ್ತಾರೆ ಸಿದ್ಧ. ಸರ್ 8th ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಒಂದೇ ಸ್ಟೇಜ್ ಮುಗಿಸೋಣ ಅಂತ ಪ್ಲಾನ್ ಮಾಡಿದ್ರು ಸರ್. ಹೌದು ಸರ್, ಜೊತೆಗೆ ಕಂಟೆಂಟ್ ನಾನು ತುಂಬ ನೀವು ನೋಡಿದಾಗ ನಾನು ಮೊದಲ ಚಿತ್ರದಲ್ಲಿ ಇಟ್ಟಿಕೊಂಡಿರೋ ಸರ್, ವಿಭಿನ್ನತೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಪಾತ್ರದಲ್ಲೂ ವರ್ಸಟಾಲಿಟಿ ಇಷ್ಟಪಡ್ತೀನಿ. ಜೊತೆಗೆ ಮಾಡಿದ ಪಾತ್ರನೇ ಮಾಡಿ 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 ಜನಕ್ಕೆ ಇದಾಗಬಾರ್ದು. ಲೈಕ್ ಹೊಸ್ತನ ಅಂತ ಏನೋ ಒಂದು ಕೊಟ್ಟಾಗ ಜನನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ನನಗೆ ಬಜಾರ್ ಆಗಿರ್ಬೋದು, ಬೈಟುಲು, ಕೈವ, ವಾಮನ, ಸೊ ಈಗ ಇದೇ ಒಂದು ಡಿಫ್ರೆಂಟ್ ಪಾತ್ರ ಬರುತ್ತೆ. ಅಂದರೆ ಇಲ್ಲಿ ನೋಡ್ತೀರಾ ಅಯ್ಯಗ್ರೀವ ಬೇರೆ, ನೆಕ್ಸ್ಟ್ ಲುಕ್ನ ರಿವೀಲ್ ಮಾಡ್ತಾರೆ, ಅವಾಗ ನೋಡೋ ಅಯ್ಯಗ್ರೀವನೇ ಬೇರೆ ಇರ್ತೀನಿ ಆ್ಯಸ್ ಅ ಧನ್ವೀರ ಕ್ಯಾರೆಕ್ಟರ್ ಆಗಿ. ಸೊ ಅದು ನಂಗೆ ತುಂಬ ಇಷ್ಟ ಮಾಡೋಕ್ಕೆ, ವರ್ಸಟಾಲಿಟಿ ಮೇಂಟೈನ್ ಮಾಡೋಕ್ಕೆ. ಸೊ ಅದರಿಂದ ಕಂಟೆಂಟ್ ನಾವು ಹೋಗ್ತಾರೆ. ನಿಮ್ಮ ಬಾಯಾರಿ ಇವತ್ತು ಹೇಳಿದ್ರೆ ಶುಕ್ರವಾರ ಹಂಗೆ ಆಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನಂಬಿಕೆಯೇ ಜೀವನ, ಸಂಶಯವೇ ಮರಣ. ನಂಬಿಕೆಯ ಅದ್ಭುತ ಕಾರ್ಯವನ್ನು ಸಾಧಿಸಿದರೆ ಸಂಶಯ ಸರ್ವನಾಶಕ್ಕೆ ನಾಂದಿ ಆಗುತ್ತದೆ. ನಮ್ಮ ಮಾನ್ಯ ಶಾಸಕರಾದ ಸಮುದ್ರ ಮಂಜುನಾಥ್ ಅವರು ಒಂದು ಒಳ್ಳೆಯ ನಂಬಿಕೆಯಿಂದ ಅಯ್ಯಗ್ರೀವ ಅಂತ ಒಂದು ಉತ್ತಮ ಚಲನಚಿತ್ರ ನಮ್ಮ ಕರ್ನಾಟಕ ಜನರಿಗೆ ತಂದುಕೊಡ್ತಿದ್ದಾರೆ. ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಹೇಳಿದ್ರೆ ಕತೆ ಅವರಿಂದನೇ ಮೂರು ಬಂದಿದೆ. ಮತ್ತು ಹ್ಯಾಂಡ್ ಪಿಕ್ ಆಗಿ ತಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ. ಹೀರೋ ಆಗಲಿ, ಅವ್ರ ಹೈಟು, ಅವ್ರ ಮಾಸು, ಕತೆಗೆ ಹೇಗೆ ಹೊಂದ್ಕೋಬೇಕು ಆ ಥರ ಪ್ರತಿಯೊಂದನ್ನು ಸಹ ನಿರ್ದೇಶಕರಾಗಲಿ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಮತ್ತು ನಮ್ಮ ಫೈಟ್ ಅರ್ಜುನ್ ಅವ್ರು ಸರ್ ಯಾರಿದ್ದಾರೆ, ಎಲ್ಲರಿಗೂ ಹ್ಯಾಂಡ್ ಪಿಕ್ ಆಗಿ ಅವ್ರು ತಗೊಂಡು ಮೂವಿ ಮಾಡ್ತಿದ್ದಾರೆ. ಮತ್ತು ಅವ್ರದ್ದು ಟೇಸ್ಟ್ ಏನಿದೆ, ಅವ್ರು ಹೇಳಿದಾಗೆ ಆಂಧ್ರ ಸ್ಟೈಲ್ ಬರುತ್ತೆ. ಏನು ನಮ್ಮ NTR ಅವರು, ಚಿರಂಜೀವಿಯವರೆಲ್ಲ ಫಿಲಮ್ ಮಾಡ್ತಾರೆ, ಆ ಟೇಸ್ಟಲ್ಲಿ ಮಾಡೋದ್ರಿಂದ ಈ ಮೂವಿ ತುಂಬ ಉತ್ತಮವಾಗಿರುತ್ತೆ ಅಂತ ನಾನು ಅನ್ಸ್ಕೊಂಡಿರ್ತೀನಿ. ಮತ್ತು ಅವರಿಗೆ ದೇವರ ಯಶಸ್ಸು, ಆರೋಗ್ಯ ಕೊಡಲಿ. ಮತ್ತು ಅವ್ರು ಹೇಳ್ತಾ ಇದ್ರು ಜೊತೆ ನಾವು ಸೀನ ಎಲ್ಲಿ ಡಿಪೆಂಡ್ ಮಾಡುತ್ತೆ ಅಲೋಟ್ ಮಾಡ್ತೀವಿ, ಇದೇ ಪ್ಲೇಸ್ ಅದೇ ಪ್ಲೇಸ್ ಅಂತ ಅಲ್ಲ ಅಂತ ಹೇಳ್ತಾ ಇದ್ರು. ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಡೆದಿದ್ದಾರೆ. ಚಿತ್ರ ಉತ್ತಮವಾಗಿ ಮುಂದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಹೇಬರ ಜೊತೆ ಅವರು ಇನ್ನೊಂದು ಅವರಲ್ಲಿ ಪ್ರತಿಭೆ ಇದೆ. ಅವರು ಕ್ರಿಕೆಟ್ ಆಟಗಾರರು, ಅವ್ರದೇ ಒಂದು ಕ್ರಿಕೆಟ್ ಟೀಮ್ ಇದೆ, ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ನಾವು ಮೈಸೂರು ಕಮಿಷನರು ಮತ್ತು ಚಲನಚಿತ್ರ 11 ಕ್ರಿಕೆಟ್ ಆಡಿದ್ದೀವಿ. ನಾವು ಒಳ್ಳೆ ಉತ್ತಮ ಆಟಗಾರರು ಸಾಹೇಬರು. ಆ ರೀತಿ ನಮ್ಮದು ಸ್ನೇಹ ಆಗಿದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ಅವ್ರ ಚಿತ್ರ ಅದನ್ನ ಹಾರಿಸ್ಲಿ ಅಂತ ನಾನು ಚಾಮುಂಡಿ ತಾಯಿಯ ಮನೇಲಿ ಕೂತ್ಕೊಂಡು ಹಾರೈಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಗೆಸ್ಟ್ಸ್ಗೆ ಕೂಡ ಥ್ಯಾಂಕ್ ಯು, ನೀವೆಲ್ಲರೂ ಆಶೀರ್ವಾದ ಮಾಡಿರೋದಕ್ಕೆ. ಇವತ್ತು 2 ವಿಷಯಕ್ಕೆ ತುಂಬ ಖುಷಿ ಇದೆ. ಒಂದು ಆಫ್ಕೋರ್ಸ್ ನಮ್ಮ ಸಿನಿಮಾ ಮುಹೂರ್ತ, ಇನ್ನೊಂದು ಶುಕ್ರವಾರದ ದಿನ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡ್ತಿರೋದು. ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಮಂಜುನಾಥ್ ಸರ್ ಇಲ್ಲಿ ಆರ್ಗನೈಸ್ ಮಾಡಿರೋದಕ್ಕೆ ಆ್ಯಂಡ್ ಈ ಸಿನಿಮಾ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ನಾನು ಕೂಡ ಇವತ್ತೇ ನಿಮ್ಮೆಲ್ಲರ ಜೊತೆ ಟೈಟಲ್ ನೋಡಿದ್ದು. ನಮ್ಮ ಟೀಮ್ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಸ್ವಲ್ಪ ಸಸ್ಪೆನ್ಸಲ್ಲಿ ಇಟ್ಟಿದ್ದು. ತುಂಬ ಖುಷಿ ಆಯಿತು ಟೈಟಲ್ ನೋಡಿ. ವೆರಿ ಪವರ್ಫುಲ್ ಟೈಟಲ್ ಇದು. ಸಿನಿಮಾಗೆ ತುಂಬ ಸೂಕ್ತ ಆಗಿದೆ ಆ್ಯಂಡ್ ಇಷ್ಟೇ ಪವರ್ಫುಲ್ ಆಗಿದೆ ನಮ್ಮ ಸಿನಿಮಾ ಕಥೆ ಕೂಡ. ನಮ್ಮ ಡೈರೆಕ್ಟರ್ ಅವರ ಡೆಬ್ಯೂ ಮಾಡ್ತಾ ಇದ್ದಾರೆ, ವೆಲ್ ಪ್ರಿಪೇರ್ಡ್ ಆಗಿದ್ದಾರೆ. ಆ್ಯಂಡ್ ಸರ್ ನಿಮಗೆ ಕೂಡ ಬೆಸ್ಟ್ ವಿಶಸ್. ಸಿನಿಮಾ ತುಂಬ ಚೆನ್ನಾಗಿ ಶೂಟ್ ಚೆನ್ನಾಗಿ ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಟರ್ ನಾವು ಫ್ಯಾನ್. ಇನ್ ಫ್ಯಾಕ್ಟ್ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಐ ಮೀನ್ ಬೇರೆ ಸಿನಿಮಾಗಳಿಗೆ, ನಮ್ಮ ಸಿನಿಮಾಗಳಿಗೆ ಕೂಡ ವಂಡರ್ಫುಲ್ ಸಾಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು.
ರಣವೀರ್ ಕಂಗ್ರ್ಯಾಚುಲೇಷನ್ಸ್ 5 years ಕಂಪ್ಲೀಟ್ ಮಾಡಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಲುಕಿಂಗ್ ಫಾರ್ವರ್ಡ್ ಶೂಟ್ಗೆ ಟುಡೇ ಅಷ್ಟೇ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ದಯವಿಟ್ಟು ಬ್ಲೆಸ್ ಮಾಡಿ ಟೀಮ್ನ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಕಾರ್ತಿಕ್ ಅಂತ, ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇನ್ನೇನು ಶೂಟ್ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶೈಲೇಶ್ ಅಂದ್ಬಿಟ್ಟು ಈ ಸಿನಿಮಾಗೆ ಡೈಲಾಗ್ಸ್ ಬರೀತಾ ಇದ್ದೀನಿ. ನನ್ನ ಜೊತೆ ಚೇತನ್ ಅಂತ ಸ್ನೇಹಿತರು ಸೇರಿ ನನಗೆ ಸಾಥ್ ಕೊಡ್ತಾ ಇದ್ದಾರೆ. ಮಾಸ್ ಬರಿಬೇಕು ಅಂತ ತುಂಬ ದಿನಗಳ ಆಸೆ ಇತ್ತು. ಸೊ ಧನ್ವೀರ ಸರ್ರು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ಗೆ ಮಾಸ್ ಡೈಲಾಗ್ಸು ತುಂಬ ಚೆನ್ನಾಗಿ ಆಗುತ್ತೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ರಘುಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಅವರೆಲ್ಲ ಜೊತೆಲಿ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿದ್ವಿ. ದಿ ಬೆಲ್ ಅಂದ್ಬಿಟ್ಟು ಶಾರ್ಟ್ ಫಿಲಮ್ ಮಾಡಿದ್ವಿ. ಸೊ ಅದೇ ಟೀಮ್ನೇ ರಿಟೈನ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇದ್ದೆ. ಮಂಜು ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಒಬ್ಬ ಹುಡುಗಂಗೆ ಜಸ್ಟ್ ಕತೆ ಕೇಳಿ ಶಾರ್ಟ್ ಫಿಲಮ್ ನೋಡಿ ಅವ್ರು ಅವಕಾಶ ಕೊಟ್ಟಿದ್ದಾರೆ. ತುಂಬ ಗ್ರೇಟ್ ಅದು. ಯೂಶಲಿ ಆ ಥರ ಆಗಲ್ಲ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಬಹಳ ವಿಶೇಷವಾದಂತಹ ಈ ಶುಭ ದಿನದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ದೇವತೆಯಾದಂಥ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತೇನು ಆಯಗ್ರೀವ ಚಲನಚಿತ್ರಕ್ಕೆ ಮುಹೂರ್ತವನ್ನು ಅದು ಈ ಒಂದು ವಿಶೇಷವಾದಂತಹ ಸ್ಥಳದಲ್ಲಿ ಆಯೋಜಿಸಿ ಈ ಒಂದು ಸುಂದರವಾದಂತಹ ಒಂದು ಮುಹೂರ್ತದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಆತ್ಮೀಯರು, ಸಹೋದರರು, ಮುಳಬಾಗಿಲು ಕ್ಷೇತ್ರದ ಶಾಸಕರು ಆದಂತಹ ಶ್ರೀಯುತ ಮಂಜುನಾಥ್ ಅಣ್ಣವರೇ, ಹಾಗೆ ಈ ಚಲನಚಿತ್ರದ ಹೀರೋ ಆದಂತಹ ತನ್ವೀರ್ ಅವರೇ, ಹಾಗೆ ಬಹಳ ಮುಖ್ಯವಾಗಿ ಈ ಚಲನಚಿತ್ರದ ಮುಖ್ಯ ತಾರಾಗಣದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮತ್ತು ಸಮಾಜಕ್ಕೂ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಹಾಜರಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಬಹಳ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಆತ್ಮೀಯರಾದಂಥ ಹಾಗೆ ನನ್ನ ಸಹೋದರರಾದಂತಹ ಶಾಸಕರು ಆದಂಥ ಮಂಜುನಾಥ್ ಅವ್ರ ಬಗ್ಗೆ ಒಂದು ಮಾತೇ ಹೇಳಬೇಕಾಗತ್ತೆ. ಭಾಗಶಃ ಇವತ್ತಿನ ಚಲನಚಿತ್ರದ ಈ ಕ್ಷೇತ್ರದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಮೇರು ನಟ ಹಾಗೆ ಬೇಡಿಕೆ ಇರುವಂಥ ನಟರನ್ನ ಹುಡ್ಕೊಂಡು ಹೋಗುವಂಥ ಈ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಹೊಸ ಪ್ರತಿಭೆಯನ್ನ ಗುರುತಿಸಿ ಅವ್ರಿಗೂ ಒಂದು ಅವಕಾಶ ಕೊಟ್ಟು ಅವ್ರನ್ನೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ತರುವಂಥ ಒಂದು ವಿಶೇಷವಾದಂಥ ವಿನೂತನ ಪ್ರಯತ್ನ ಮಾಡಿದಾರಲ್ಲ, ಇದು ನಿಜಕ್ಕೂ ಶ್ಲಾಘನೀಯ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕನ್ನಡ ಚಲನಚಿತ್ರದ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಯಶಸ್ವಿಯ ದಾಖಲೆಯನ್ನ ನಿರ್ಮಿಸಲಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಒಳ್ಳೆಯದಾಗಲಿ. ಮಂಜಣ್ಣ ನನಗೆ ಒಂಥರ ಬೆದರಿದಂಗೆ, ಬಟ್ ಇದು ಸಿನಿಮಾದ ತುಂಬ ಹುಚ್ಚು, ಪೊಲಿಟಿಕಲ್ಲೇ ಸಕ್ಸಸ್ ಆಗಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ಕತೆ ತುಂಬ ಚೆನ್ನಾಗಿದೆ, ನಾನು ಕೇಳಿದ್ದೀನಿ. ಸೊ ಅವರು ಯಾವ ರೀತಿ ಬೇಕಾದ್ರೂ ಖರ್ಚು ಮಾಡೋಕ್ಕೆ ಕಂಡಿರ್ತಾರೆ ಪಿಕ್ಚರ್ ಅಂದರೆ ತುಂಬ ಇಷ್ಟ ಇದೆ. ಸಿನಿಮಾಗಳು ತುಂಬ ಹುಚ್ಚು, ಅವ್ರನ್ನ ಚೆನ್ನಾಗಿ ಬಳಸ್ಕೊಂಡು ನಿರ್ದೇಶಕರು ಒಂದು ಒಳ್ಳೆ ಚಿತ್ರ ಕಟ್ಕೊಡ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ಅದೇ ರೀತಿ ಧನ್ಯವಾದಗಳು ಒಳ್ಳೆದಾಗಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಅಂತ, ಫೈಟ್ ಮಾಸ್ಟ್ರು. ನಾವು ಚಾಮುಂಡಿ ಬೆಟ್ಟ ತಾಯಿ ಹತ್ರ ಹೋಗಿ ಆಶೀರ್ವಾದ ತೊಗೊಂಡು ನಿಮ್ಮ ಮುಂದೆನೇ ಬಂದಿದ್ದೀವಿ. ಅಂದರೆ ನಿಮ್ಮ ಆಶೀರ್ವಾದನೂ ನಮಗೆ ಬೇಕಾಗಿದೆ. ಸಿನಿಮಾ ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ, ಸೊ ಅದರಿಂದ ಅದ್ರ ಬಗ್ಗೆ ಜಾಸ್ತಿ ನಾವೇನು ಹೇಳೋಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು. ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಬಂದಿದ್ದೀವಿ, ಇರುತ್ತೆ ಅಂತ ತಿಳ್ಕೊತೀವಿ. ಥ್ಯಾಂಕ್ಸ್.